ಎಲ್ಲಾರ್ಗು ನಮಸ್ಕಾರ ರೀ. ಹೆಂಗದಿರಿ? ಎಲ್ಲಾರು ಆರಾಮದಿರಿ? ಇವತ್ತು ಮತ್ತೆ ಲಲಿತಮ್ಮ ಒಂದ್ ಅಡಿಗೆ ಮಾಡಿ ತೋರ್ಸಾಕತ್ತಾರ್ರಿ. ಅದೇನಂದ್ರ ಹೀರೆಕಾಯಿ ಎಣ್ಗಾಯಿ ರೀ. ಅದು ಮೊನ್ನೆ ಮಾಡಿದ್ವಿ ನಾವು ಹೋಟೆಲ್ದಾಗ. ಒಬ್ರು ಅಮೇರಿಕದಿಂದ ಬಂದಿದ್ರು ಮೇಡಮ್, ವಿಡಿಯೋ ನೋಡಿ ಅವ್ರು ತುಂಬಾ ಖುಷಿ ಪಟ್ರು. ಅವತ್ತು ನಾವು ಹೀರೆಕಾಯಿ ಮಾಡಿದ್ವಿ ರೀ. ಅದರಿಂದ ಅವ್ರ ಏನಂದ್ರು, ಆಂಟಿ ಇದೊಂದು ಮಾಡಿ ತೋರಿಸಿ ನಮ್ಗೆ ವಿಡಿಯೋದಾಗ ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೋಸ್ಕರ ಇವತ್ತು ಎಣ್ಣಿಗಾಯಿಗೂ ಮಾಡ್ತೇನ್ರಿ. ಭಾಳ ಚಲೋ ಆಗಿರ್ತದೆ ಹೀರೆಕಾಯಿ ಎಣ್ಗಾಯಿ. ನಾನು ಒಂದು 1/4 kg ಹೀರೆಕಾಯಿ ತಗೊಂಡೇನ್ರಿ. ಅದು 2 ಇದೆ. ಈ ತರ ಸಣ್ಣ ಹೀರೆಕಾಯಿನ ಬೇಕು, ಅದಕ್ಕೆ ಎಳೆಯದಾಗಿರ್ಬೇಕು. ಹೀರೆಕಾಯಿ ನಾವು ತಗೊಳ್ಬೇಕಾದ್ರೆ ಈ ತರ ನೋಡ್ಬೇಕ್ರಿ. ಈ ತರ ಈಚಿಗೆ ನೋಡಿದಾಗ ಅದು ಗಟ್ಟಿ ಇರ್ಬೇಕು. ಗಟ್ಟಿ ಇತ್ತಂದ್ರ ಅದು ಭಾಳ ಚಲೋ ಆಗತ್ರಿ. ನಾನು ಇವಾಗ 2 ತಗೊಂಡೇನ್ರಿ. ಇದು 1/4 kg ಐತೆ. ಇದನ್ನ ಕಟ್ ಮಾಡ್ತೇನ್ರಿ. ನಾನೀಗ ಸಿಪ್ಪೆ ತೆಗೆದು ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದು ಇಟ್ಕೊಂಡೇನ್ರಿ. ನಾನೀಗ ಇದನ್ನ ಕಟ್ ಮಾಡನ್ರಿ. ಸರ್ ಒಂದು 4-5 ಜನ ತಿನ್ಬೋದ್ರಿ. ಇದು 4-5 ಜನಕ್ಕೆ ಆರಾಮಾಗತ್ರಿ. ಗ್ರೇವಿ ತರ ಮಾಡ್ಕೊಂಡ್ರೆ 4-5 ಜನ ಆರಾಮ್ ತಿನ್ಬೋದ್ರಿ, ಗೊಜ್ಜು ತರ ಮಾಡಿದ್ರೆ. ಬದ್ನೆಕಾಯಿ ಕಟ್ ಮಾಡ್ತೀವಲ್ರಿ, ಅದೇ ತರ ಕಟ್ ಮಾಡ್ಬೇಕಂದ್ರೆ ಇದು ಮಸಾಲೆ ಹಿಡಿತ್ರಿ ಒಳಗ. ಈ ತರ ಕಟ್ ಮಾಡಿ ಫುಲ್ 4 ಭಾಗ ಇಲ್ಲಿವರೆಗೂ ಏನ್ ಕಟ್ ಮಾಡೋದ್ ಬೇಡ್ರಿ. ಸ್ವಲ್ಪ ಕಟ್ ಮಾಡಿ ಹಿಂಗ್ ಮಾಡ್ಕೋಬೇಕು. ನಮ್ದು ರೊಟ್ಟಿ ಅಲ್ರಿ, ರೊಟ್ಟಿಗೆ ಜಾಸ್ತಿ ಪಲ್ಯನ ಬೇಕಲ್ರಿ. ಹಂಗಾಗಿ ನಾವು ಪಲ್ಯ, ಹೀರೆಕಾಯಿ ಪಲ್ಯ, ಒಟ್ಟು ಎಲ್ಲ ತರಕಾರಿ ಬರೀ ಪಲ್ಯ ರೀ. ಗಟ್ಟಿ ಪಲ್ಯನ ಮಾಡದ್ರಿ ನಾವು. ಹೆಚ್ಚಿಟ್ಕೊಂಡಿ ನೋಡ್ರಿ. ಈಗ ಇಷ್ಟನ್ನು ಈ ತರ ಹೆಚ್ಚಿಟ್ಕೊಂಡಿನಿ. ಒಂದ್ಸಲಿ ನಾನು ಎಣ್ಣೆ ಬಡಸ್ಕೊಂತೀನ್ರಿ, ನೋಡ್ಬಿಡ್ರಿ. ಒಂದು 50 ಗ್ರಾಮ್ ಎಣ್ಣೆ ಹಾಕಿನ್ರಿ ನಾನೀಗ. ಇದು ಹೀರೆಕಾಯಿ ಹುರ್ಕೊಳಕ್ರಿ. ಈಗ ಎಣ್ಣೆ ಕಾದೈತ್ರಿ. ಇದನ್ನ ಎಣ್ಣೆಗೆ ಹಾಕಂಬ್ರಿ. ಈಗ ಉಳ್ಳಾಗಡ್ಡಿ ಒಗ್ಗರಣೆ ಮಾಡ್ತಾರಲ್ರಿ, ಉಳ್ಳಾಗಡ್ಡಿ ಒಗ್ಗರಣೆ ಮಾಡಿ ಆದ್ಮೇಲೆ ಇದನ್ನ ಹಾಕ್ತಾರ. ಹಂಗತಿ ಆದ್ರೆ ಇದು ಲಘು ಜಲ್ದಿ ಬೆನೆಯಂಗಿಲ್ರಿ, ಗಟ್ಟಿ ಗಟ್ಟಿ ಇರ್ತೈತಿ. ಹಂಗಾಗಿ ಇದನ್ನ ಸ್ವಲ್ಪ ಮೊದ್ಲಾಗ ನಾವು ಹುರ್ಕೊಂಡ್ಬಿಟ್ವಿ ಅಂದ್ರ ಲಘುನ ಬೆಂದ್ ಬಿಡ್ತೈತ್ರಿ. ಅದಕ್ಕೆ ಸ್ವಲ್ಪ ಈ ತರ ಹುರ್ಕೊಂಡ್ಬಿಡ್ಬೇಕ್ರಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದನ್ನ ಹಾಕಿಬಿಟ್ರ ಇದು ಕುದಿಯಂಗೆ ಇಲ್ರಿ. ಕಾಯಿ ಒಂದು 5 ನಿಮಿಷ ಬೆಂದ್ರಿ ಸಾಕು ನೋಡ್ರಿ ಸರ್. ಆಗೇತ್ರಿ ಸರ. ಇದು ಈಗ ಅರ್ಧ ಬೆಂದ್ ಬಿಟ್ಟೈತ್ರಿ. ಇದು ಇನ್ನ ಅರ್ಧ ಮಸಾಲೆ ಒಳಗೆ ಬೇಯ್ತೈತ್ರಿ. ಇದು ಈಗ ನಾನು ಒಂದು 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ನಲ್ರಿ, ಅದನ್ನ ಹಾಕಾಕತ್ತೇನ್ರಿ. ಮತ್ತು ಶುಂಠಿನ ಹಾಕಾಕತ್ತೇನ್ರಿ 2 ಪೀಸ್. ಮತ್ತು ಒಂದು 7-8 ಹೆಸರು ಬೆಳ್ಳುಳ್ಳಿ ಹಾಕೊಳಕತ್ತೇನ್ರಿ. ಮತ್ತು ಕರಿಬೇವು ಸ್ವಲ್ಪ ಹಾಕೊಂತೇನ್ರಿ. ಕೊತ್ತಂಬರಿ ಒಂದಷ್ಟು ಹಾಕೊಂತೇನ್ರಿ. ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕೊಳಕತ್ತೇನ್ರಿ. ಈ ಮಸಾಲೆ ಉರಿ ಹೊತ್ನಾಗ ಉರಿ ಸಣ್ಣ ಇಟ್ಕೊಳ್ರಿ, ಇಲ್ಲಾಂದ್ರೆ ಮಸಾಲೆ ಸೀದೋಗ್ಬಿಡುತ್ತ. ಈಗ ಇದ್ರಾಗ ನಾನು ಎಳ್ಳನ್ನ ಹಾಕ್ತೇನ್ರಿ. ಬಿಳಿ ಎಳ್ಳು ತೊಗೊಂಡಿದ್ನಲ್ರಿ, ಈಗ ಈ ಬಿಳಿ ಎಳ್ಳನ್ನ ಹಾಕಾಕತ್ತೇನ್ರಿ. ಇದಕ್ಕೆ ಒಂದು 50 ಗ್ರಾಮ್ ಐತ್ರಿ ಸರ್. ಒಂದು 4-5 ಚಮಚ ಎಳ್ಳು ತೊಗೊಂಡಿ ನೋಡ್ರಿ. ಅಳತೆ ಮಾಡಿದ್ರೆ ಒಂದು 4-5 ಚಮಚ ಆಗ್ಬೋದ್ರಿ. ಇದು ರೊಟ್ಟಿಗೆ ರೀ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿಗೆ ಎಲ್ಲದಕ್ಕೂ ಹಾಕ್ತೀವಿ ಇದನ್ನ. ಸರ್, ಇದು ಮಸಾಲೆ ರೆಡಿ ಆಗೈತ್ರಿ. ಈಗ ಇದನ್ನ ತೆಗೆದು ಬಿಡ್ತೀನಿ ರೀ. ನಾನು ತೆಗೆದು ಸ್ವಲ್ಪ ತಣ್ಣಗಾಗಕ್ ಬಿಡನ್ರಿ. ನೀವು ಬೇಕಾದ್ರೆ ಕಡ್ಲೆಕಾಯಿ ಬೀಜನು ಇದ್ರಾಗ ಹಾಕಿ ಹುರ್ಕೊಳ್ರಿ, ಏನ್ ತೊಂದ್ರೆ ಇಲ್ಲ. ಮೊದ್ಲು ಹುರ್ಕೋಬೇಕಂತ ಏನಿಲ್ಲ. ಇದ್ರಾಗ ಹಾಕಿ ಹುರ್ಕೊಂಡ್ರೆ ಬರ್ತಾ, ನೀವು ಮೊದ್ಲು ಹುರ್ಕೊಂಡ್ರೆ ಬರ್ತಾ. ನಾನು ಮೊದ್ಲೇ ಹುರಿದು ಇಟ್ಕೊಂಡಿರೋದು ಬೇಳೆ ಮಾಡಿರೋದು ಐತ್ರಿ, ಅದನ್ನೇ ತಗೊಂಡಿನಿ ನಾನು. ನೀವು ಮೊದ್ಲಾದ್ರೂ ಹುರಿದು ಬೇಳೆ ಮಾಡಿ ಇಟ್ಕೊಂಡಿದ್ರೆ ಅದನ್ನೇ ತಗೊಳ್ರಿ. ಇಲ್ಲಾಂದ್ರೆ ಇದ್ರಾಗ ಒಂದು 4 ಕಾಳು ಶೇಂಗದ ಕಾಳು, ಒಂದು ಅರ್ಧ ಬಾಟ್ಲ ಹಾಕ್ಕೊಂಬಿಡ್ರಿ ಶೇಂಗದ ಕಾಳು. ಈಗ ತಣ್ಣಗಾಗೈತ್ರಿ ಇದು. ನಾನೀಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಾಕತ್ತೇನ್ರಿ. ಈಗ ಈ ಶೇಂಗದ ಕಾಳು ತೊಗೊಂಡಿನಲ್ರಿ, ನಾ ಇದನ್ನ ಇದಕ್ಕೆ ಹಾಕ್ತೇನ್ರಿ. ಒಂದು 50 ಗ್ರಾಮ್ ಶೇಂಗದ ಬೇಳೆ ತೊಗೊಂಡೇನ್ರಿ. ಹುಣಸೆ ಹಣ್ಣು ತೊಗೊಂಡಿನಲ್ರಿ, ಒಂದು ಗೋಲಿ ಗಾತ್ರದ್ದು ಈ ಹುಣಸೆ ಹಣ್ಣನ್ನು ಹಾಕ್ತೀನಿ. ಮತ್ತೆ ಒಂದು ಸ್ವಲ್ಪ ಬೆಲ್ಲ ಪುಡಿ ಮಾಡಿ ತೊಗೊಂಡೇನ್ರಿ ನಾನು. ಈ ಬೆಲ್ಲದ ಪುಡಿನ ಇದಕ್ಕೆ ಹಾಕ್ತೀನಿ. ಮತ್ತು ಅರ್ಶಿನ ಪುಡಿ ತೊಗೊಂಡಿದ್ವಲ್ರಿ, ಒಂದು ಚಿಟಿಕೆ ಅಷ್ಟು ಅರ್ಶಿನ ಹಾಕಾಕತ್ತೇನ್ರಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಬರನ್ರಿ. ಈಗ ನಾನು ರುಬ್ಕೊಂಡು ಬಂದೇನ್ರಿ. ಈ ಥರ ಆಗೈತ್ರಿ. ಸ್ವಲ್ಪ ರುಬ್ಬೇಕಾದ್ರೆ ಅದಕ್ಕೆ ಎಷ್ಟು ಮಸಾಲೆ ಹಿಡಿಯುತ್ತೆ ಅಷ್ಟೇ ನೀರು ಹಾಕಿ ರುಬ್ಕೊಳ್ರಿ. ಜಾಸ್ತಿ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಫುಲ್ ಕಮ್ಮಿ ಹಾಕಿ ಒಣದನ್ನು ರುಬ್ಬೇಡ್ರಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಒಂದು ಚೂರು ನೀರು ಹಾಕೊಂಡು ರುಬ್ಬೇರಿ. ಈಗ ಫಸ್ಟ್ ಒಗ್ಗರಣೆ ಮಾಡ್ಕೊಂಬಿಡನ್ರಿ. ಈಗ ಮಿಕ್ಕಿರೋ ಎಣ್ಣೆ ಇತ್ತಲ್ರಿ, ಅದನ್ನ ನಾನು ಒಗ್ಗರಣೆಗೆ ಹಾಕೊಳಕತ್ತೇನ್ರಿ. ನಾನು ಒಂದು ಅರ್ಧ ಚಮಚ ಸಾಸಿವೆ ಹಾಕೊಳಕತ್ತೇನ್ರಿ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕೊಂಡ್ರಿ. ಮತ್ತು ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡಿದ್ವಲ್ರಿ, ಈಗ ಹಾಕೊಂತೇನ್ರಿ. ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ 1 ಐತ್ರಿ. ಸಣ್ಣದಾದ್ರೆ 2 ಹಾಕೊಳ್ರಿ. ಸರ್, ನಾನೀಗ ಇದು ಫ್ರೈ ಆಗೈತ್ರಿ. ಈಗ ಇದಕ್ಕೆ ಹೀರೆಕಾಯಿ ಹಾಕೊಳ್ತೇನ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ನಮ್ಮಮ್ಮ ಭಾಳ ಖುಷಿ ಆಗ್ತಾರೆ. ಅವ್ರು ನನಗಿಂತ ಒಂದು ಕೈ ಮುಂದೆ ಮಾಡ್ತೀವ ನೀ ಅಂತಾರೆ. ಇಷ್ಟೊಂದು ಬರಗಲ್ಲ ನನಗೆ, ನೀನೇ ಹೆಂಗೆ ಕಲ್ತ್ಕೊಂಡಿದ್ಯಲ್ಲ ಅಂತಾರೆ.
ನಾನು ಹೆಂಗ್ ಕಲ್ಕಂತೀನಿ ಅಂದ್ರೆ ಒಂದು ಮಾಡ್ತೇನ್ರಿ, ಈ ತರ ಮಾಡಿದ್ರೆ ಹೆಂಗಾಗತ್ತೆ ತಡಿ ಮಾಡಿ ನೋಡೋಣ ಅಂತ ಮಾಡ್ತೇನ್ರಿ. ಅದು ಒಂದೊಂದ್ಸರಿ ಚಲೋ ಆಗಿಬಿಡತ್ರಿ, ಒಂದೊಂದ್ಸಲಿ ಚಲೋ ಆಗಂಗಿಲ್ಲ. ನಾನು ಫಸ್ಟ್ ನಮ್ ಕಸ್ಟಮರ್ ಕೇಳ್ತೀನಿ, ಸರ್ ನಾನು ಇವತ್ತೊಂದು ಫಸ್ಟ್ ಬರೋದ ನಮ್ಗೆ ಡಿಪೋದಾರೆ, ಅವ್ರು ನನಗೊಂಥರ ಮನಿ ಹುಡುಗರದಾಗ ಆಗ್ಬಿಟ್ಟಾರೆ ಅವ್ರು. ಅಷ್ಟು ನಾವು ಹೋಟೆಲ್ ಓಪನ್ ಮಾಡ್ದಾಗಿಂದ ಬರಾಕತ್ತಾರಲ್ರಿ, ನಮ್ಮ ಮನೇನ ಮಕ್ಳು ಏನೋ ತರ ಆಗ್ಬಿಟ್ರ ಅವ್ರು. ಫಸ್ಟ್ ಕಾರ್ತಿಕ್ ಅಂತ ಒಬ್ರು ಇದಾರೆ ಮೈಸೂರವ್ರ, ಅವ್ರನ್ನ ಕರಿತೀನಿ. ಅವ್ರಂದ್ರೆ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಹತ್ರನು. ಅವಾಗ ಇನ್ನೊಬ್ರು ನಮ್ಮೂರ್ ಕಡೆ ಅವ್ರೊಬ್ರು ಅದಾರ, ಅವ್ರಿಬ್ರನ್ನ ಕೇಳ್ತಾರೆ, ಸರ್ ಇವತ್ತು ನಾನು ಹೊಸಾದ ಅಡಿಗೆ ಮಾಡೀನಿ, ಅದು ಹೆಂಗೈತೆ ಅಂತ ಕೇಳ್ತೇನ್ರಿ. ಅವ್ರ ಆಂಟಿ ಸೂಪರ್ ಆಗೈತೆ ಅಂತಾರೆ. ಚಲೋ ಇಲ್ಲ ಅಂದ್ರೆ ಯಾಕೋ ಒಂದ್ ಸ್ವಲ್ಪ ಏನೋ ಇಷ್ಟ ಆಗಿಲ್ಲ ಅಂತಾರೆ. ಅವಾಗ ನಾನು ಅದನ್ನ ಕೈ ಬಿಟ್ಬಿಡ್ತೀನಿ, ಮತ್ತೆ ನೆಕ್ಸ್ಟ್ ಟೈಮ್ ಮಾಡಕ್ ಹೋಗಲ್ರಿ ಅದನ್ನ. ಅವ್ರ ಆಂಟಿ ಬಹಳ ಚಲೋ ಐತ್ ನೋಡ್ರಿ ಅಂದ್ರೆ ಮತ್ತೆ 2ನೇ ಸಲ ಅದಕ್ಕೆ ಕೈ ಹಾಕ್ತೇನ್ರಿ. ಹಿಂಗ ನಾನಾ ತಿಂದ್ ನೋಡಂಗಿಲ್ರಿ ಅದನ್ನ, 2-3 ಜನಕ್ಕೆ ಅವ್ರು ತಿಂದಾದ್ಮೇಲೆ ಕೇಳಿ ಅದು ಚಲೋ ಐತೆ ಅಂದಾದ್ಮೇಲೆ ತಿರ್ಗಾ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡ್ತೇನ್ರಿ. ಸರಿ, ಈಗ ಇದು ಬೆಂದೈತ್ರಿ, ಇದಕ್ಕ ಮಸಾಲ ಹಾಕೊಂಡ್ಬಿಡನ್ರಿ. ಈಗ ಐತಲ್ರಿ ಇಷ್ಟೇ ಇರ್ಬೇಕು. ತರಿ ಇದ್ರ ನಡಿತೈತ್ರಿ, ಫುಲ್ ನೈಸ್ ಆಗಬಾರ್ದು. ಫುಲ್ ನೈಸ್ ಆದ್ರೆ ಅದು ರುಚಿ ಬರಂಗಿಲ್ರಿ. ಮತ್ತೆ ತಳನು ಜಾಸ್ತಿ ತಳ ಹಿಡಕ್ ನಿಂದಿರ್ತ್ರಿ, ಒಂಥರ ಗಂಜಿ ತರ ಆಗ್ಬಿಡುತ್ತೆ. ಫುಲ್ ನೈಸ್ ಆದ್ರ ಗಂಜಿ ತರ ಬಂದ್ಬಿಡುತ್ತೆ. ನಾವು ತೊಳ್ದ ನೀರ್ ಅಂತೀವಲ್ರಿ, ತೊಳೆದ್ ನೀರ್ ಹಾಕೋಣ ಅಂತೀವಲ್ಲ, ಹಂಗ ತೊಳೆದ್ ನೀರ ಇದಕ್ಕೆ ಹಾಕೊಂಡ್ರಿ. ಅರ್ಶಿನ ಹಾಕಿರ್ತೀವಲ್ರಿ, ಮತ್ತೆಲ್ಲ ಹಸಿದ ರುಬ್ಬಿರ್ತೀವಲ್ಲ, ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಹುರಿದು. ನಾವು ಯಾವ್ದಾರ ಸೊಪ್ಪು ಹುರಿದ್ರ ಹುರಿದಿಂದ ಮತ್ತೆ ಕಲರ್ ಬರುತ್ತೆ ಅದು. ನಾವು ಓದ್ತೀನಿ ಕೆಲವೊಂದು ಕಷ್ಟ ಆಗತ್ರಿ ಇಂಗ್ಲೀಷ್, ಕೆಲವೊಂದು ಓದಾಕ, ಕೆಲವೊಂದು ಓದ್ತೀನಿ. ಇಂಗ್ಲೀಷ್ನಾಗಿದ್ರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಓದಾಕ, ಕನ್ನಡದಾಗಿದ್ರೆ ಪಟ ಓದ್ಬಿಡ್ತೀನಿ. ಅಯ್ಯೋ ಏನ್ 1-2 ಸಾರಿ ಎಷ್ಟು ಕಮೆಂಟ್, ಒಳ್ಳೊಳ್ಳೆ ಕಮೆಂಟ್. ನನಗೆ ಹೇಳ್ಕಂತ ಕುಂತ್ರಿ ಇವತ್ತು ಒಂದಿನ ಹಾಕೋರಿ ಎಲ್ಲ ವಿಡಿಯೋದನ್ನು ಕಮೆಂಟ್ ಹೇಳ್ಬಿಟ್ರ ಒಂದಿನ ಆಗತ್ರಿ, ಅಷ್ಟು ಒಳ್ಳೊಳ್ಳೆ ವರ್ಣನೆ. ಸರ್ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೀನಿ, ಇನ್ನೊಂದ್ ಚೂರು ಗ್ರೇವಿ ತರ ಆಗ್ಲಿ. ಸರ್ ಇದ್ರಾಗ ಹುಳಿ ಇರುತ್ತೆ, ಖಾರ ಇರುತ್ತೆ. ಇದು ರಾಗಿ ಮುದ್ದೆ ಮಾಡ್ತಾರಲ್ರಿ, ಅವ್ರಿಗಂತ ಮಾಡಿಸ್ದಂಗ ಐತ್ ನೋಡ್ರಿ ಇದು. ಈಗ ಲಾಸ್ಟ್ ಒಂದ್ ಸ್ವಲ್ಪ ಮೇಲೆ ಗರಂ ಮಸಾಲ ಹಾಕ್ಬಿಡನ್ರಿ. 1 ಚಮಚಕ ಕಮ್ಮಿನ ತಗೊಂಡಿ ನಾನು ಗರಂ ಮಸಾಲಾನ. ಸರ್ ಇದು ಒಂದ್ 2-3 ದಿನ ಕೆಡಂಗಿಲ್ರಿ ಇದು. ಈಗ ಹೊರಗಡೆನೆ ಇಟ್ರೆ 1-2 ದಿನ ಇಡ್ಬೋದ್ರಿ, ಏನಾಗಲ್ರಿ ಇದು. ಸರ್ ಇದಕ್ಕ ಮತ್ತ ಕಾಯಿನ ಹಾಕೋಬಂದ್ ನೋಡ್ರಿ, ಕಾಯಿ ಹಾಕೊಂಡ್ರು ಬಾಳ್ ಚಲೋ ಇರ್ತೈತ್ರಿ. ನಾನು ಹಾಕ್ಲಿಲ್ಲ, ಕಡ್ಲೆಕಾಯಿ ಬೀಜ ಜಾಸ್ತಿ ತಗೊಂಡಿದ್ನಲ್ಲ ನಾನು, ಮತ್ತೆ ಇನ್ನೂ ಗಟ್ಟಿ ಜಾಸ್ತಿ ಬರುತ್ತಂತ ಹಾಕ್ಲಿಲ್ಲ. ಮತ್ತೆ ಸ್ವಲ್ಪ ಕಡ್ಲೆಕಾಯಿ ಬೀಜ ಕಮ್ಮಿ ಮಾಡಿ ಕಾಯಿ ಹಾಕಳ್ರಿ, ಬಾಳ ರುಚಿ ಇರ್ತದೆ. ಸರ್ ಈಗ ಆಗೈತ್ರಿ ಇದು ನೋಡ್ರಿ, ಎಣ್ಣೆ ಬಿಟ್ಕೊಂಡೈತಿ ನೋಡ್ರಿ, ಎಲ್ಲ ಈ ತರ ಎಣ್ಣೆ ಬಿಟ್ಕೋಬೇಕದು. ಈಗ ಪಲ್ಯ ಆಗೈತ್ರಿ ಇದು. ಇದಕ್ಕ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಈಗ ರೆಡಿ ಆಗೈತಿ ನೋಡ್ರಿ. ಈಗ ಘಮ ವಾಸನೆ ಗಮ್ಮಂತ ಬರಾಕತೈತ್ರಿ, ಪರಿಮಳ ನೋಡಿದ್ರನ್ನ ತಿನ್ಬೇಕ ಅನ್ಸಾಕತೈತಿ. ಈಗ ಇದನ್ನ ಬಟ್ಲಕ್ಕ ಸರ್ವ್ ಮಾಡನ್ರಿ. ನೋಡ್ರಿ ಎಷ್ಟು ಚಲೋ ಐತಿ. ನಿಮ್ಗ ಮತ್ತೆ ಓಳನು ಸಿಗತ್ರಿ, ಮತ್ತೆ ಗ್ರೇವಿನೂ ಸಿಗತ್ತಿದೆ. ನಮ್ಮಮ್ಮ ಅದೇನದು ಒಂದ್ಸಲಿ ಬಟ್ಲ ಅಂತ ಹೇಳ್ತೇವೆ, ಒಂದ್ಸಲ ಬೌಲ್ ಅಂತ ಹೇಳ್ತೇವೆ, ಬಟ್ಲ ಅಂತ ಹೇಳ. ಅದಕ್ಕ ನಮ್ಮಮ್ಮ ಹೇಳ್ರಿ ಒಂದೇ ಹೇಳ್ಬೇಕಂತ, ಕನ್ನಡದಾಗ ಹೇಳ್ಬೇಕಂತ, ಬಟ್ಲ ಅಂತ ಹೇಳ್ಬೇಕಂತ, ಚಮಚ ಅಂತ ಹೇಳ್ಬೇಕಂತ. ಹೀರೆಕಾಯಿ ಎಣ್ಗಾಯಿ ರೆಡಿ ಆಗೈತ್ರಿ. ಈಗ ಇದನ್ನ ಮುಚ್ಚಿ ನೋಡಮ್ರಿ ಹೆಂಗಾಗೈತಿ ಅಂತಂದ. ಹೀರೆಕಾಯಿ ನೋಡ್ರಿ ಎಷ್ಟು ಚಲೋ ಬಂದೈತಿ. ಈಗ ನಮಗ ಹೀರೆಕಾಯಿನ ಐತೆ, ಮತ್ತೆ ಇಲ್ಲಿ ಗ್ರೇವಿನ ಐತಿ ನೋಡ್ರಿ, ಇದು ಗ್ರೇವಿ. ಇದನ್ನ ಈಗ ಟೇಸ್ಟ್ ಮಾಡೋಣ ಹೆಂಗಾಗೈತೆ ಅಂತಂದು. ನಾವು ಎಣ್ಣೆಗೆ ಹುರ್ಕೊಂಡ್ವಲ್ಲ, ಅದರಿಂದ ಇದು ಮೆತ್ತಗೆ ಭಾಳ ಆಗೈತ್ರಿ, ಭಾಳ ಚಲೋ ಆಗುತ್ತೆ. ಗಟ್ಟಿ ಇದ್ರೆ ಅಷ್ಟೊಂದು ರುಚಿ ಬರಂಗಿಲ್ಲ. ಹೀರೆಕಾಯಿ ಬೆಣ್ಣೆ ತರ ಬೆಂದೈತ್ರಿ, ಭಾಳ ಚಲೋ ಐತಿ. ಗಟ್ಟಿಯಾಗಿರುತ್ತಲ್ರಿ, ಅದಕ್ಕೆ ರುಚಿ ಆಗಂಗಿಲ್ಲ. ಎಣ್ಣೆಗಾಯಿ ಪಲ್ಯದಾಗ ಹೀರೆಕಾಯಿ ಬೆಂದೆ ಇರಂಗಿಲ್ಲ ಅಂತಾರೆ ಕೆಲವ್ರು. ಈ ತರ ಬೆನ್ಸ್ಕೊಂಬಿಡ್ರಿ, ಭಾಳ ಚಲೋ ಆಗುತ್ತೆ. ಮೆತ್ತಗ ಬೆಣ್ಣೆ ತರ ಬೆಂದೈತಿ. ಈಗ ನೋಡ್ರಿ ಎಷ್ಟು ಮೆತ್ತ ಐತಿ, ಸೂಪರ್ ಆಗೈತ್ರಿ. ನೀವು ಈ ತರ ಮಾಡ್ರಿ. ಹೆಂಗ್ ಬಂತಿಂದ ಬದ್ನಿಕಾಯಿ ಹೇಳಿದ್ರಲ್ಲ, ಇದನ್ನ ಎಲ್ಲರ ಹಂಗ ಹೇಳ್ಬೇಕ್ರಿ ಚಲೋ ಆಗೈತೆ ಅಂತ. ನೀವು ಇದೇ ತರ ಮಾಡ್ಬೇಕು. ಚಲೋ ಆಗೈತೆ ಇಲ್ಲ ಅಂತ 2 ಹೇಳ್ರಿ, ಚಲೋ ಆದ್ರೆ ಹೇಳ್ರಿ, ಚಲೋ ಆಗಿಲ್ಲ ಅಂದ್ರೆ ನೀವು ಹೇಳ್ರಿ. ಮತ್ತೆ ಭಾಳ ಜನ ಫೋನ್ ಮಾಡ್ತೀರಿ ಸ್ವಿಗ್ಗಿ ಝೊಮ್ಯಾಟೊ ಐತೇನಂತ. ಅದು ನಾವು ಅದನ್ನ ಆ್ಯಪ್ ಮಾಡ್ಕೊಂಡಿಲ್ರಿ. ಮತ್ತೆ ಡಂಜೋ ಮುಖಾಂತರ ತರಿಸ್ಕೊಳ್ತಾರೆ. ಈಗಾಗಲೇ ಎಷ್ಟೋ ಜನ ಡಂಜೋ ಮಾಡ್ತಾರೆ. ಬುಕ್ ನಮಗೆ ಫೋನ್ ಮಾಡಿ ಹೇಳ್ತಾರೆ ಇಂತಿಂಥದ್ದು ಬೇಕಂತ. ನಾವು ಪಾರ್ಸಲ್ ಮಾಡಿ ಇಟ್ಟಿರ್ತೀವಿ, ಡಂಜೋ ಮುಖಾಂತರ ನಿಮಗೆ ಕಳಿಸ್ತೀವಿ. ನೀವು ಡಂಜೋ ಮಾಡ್ಕೊಳ್ರಿ. ಮತ್ತೆ 20 ಜನಕ್ಕೆ 30 ಜನಕ್ಕೆ ಬರ್ತ್ಡೇ ಪಾರ್ಟಿ ಈ ಥರ ಏನೋ ಚಿಕ್ಕ ಸಣ್ಣ ಫಂಕ್ಷನ್ ಇದ್ರೆ ಹೇಳ್ರಿ, ಅದಕ್ಕೂ ಮಾಡ್ಕೊಡ್ತೀವಿ. ಎಲ್ಲರಿಗೂ ಶರಣಾರ್ಥಿ.